ಜೈ ಭಾರತ್, ವಂದೇ ಮಾತರಂ. ಈ ಹಿಟ್ ಫಿಲ್ಮ್ ಕೊಡುವುದರಲ್ಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಕೂಡ ಒಂದು. ಅವರು ಹಲವಾರು ಹಿಟ್ ಫಿಲ್ಮ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಮಲಯಾಳಂ ಸಿನಿಮಾ ರಂಗದಲ್ಲಿ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ. ಅವರ ಸಿನಿಮಾ ಶೈಲಿಯೇ ಹಾಗೆ, ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಇರುತ್ತದೆ. ಅವರ ಕಾಂಟೆಂಟ್ ಕೂಡ ಈ ಬೇರೆ ರೀತಿಯೇ ಕೂಡ ಇರುತ್ತದೆ. ಇವರ ಫಿಲ್ಮ್ಗಳಿಗೆ ತುಂಬ ವ್ಯಾಲ್ಯೂ ಇದೆ. ಅಷ್ಟು ಮಾತ್ರವಲ್ಲದೆ ಇವರ ಒಳ್ಳೆಯ ಸಿನಿಮಾಗಳನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ರೀಮೇಕ್ ಮಾಡ್ತಾರೆ. ಈ ಭಾರತದ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರೀಮೇಕ್ ಮಾಡ್ತಾರೆ. ಆದರೆ ಈಗ ಮಲಯಾಳಂ ಸಿನಿಮಾ ರಂಗದಲ್ಲಿ ಬಿರುಗಾಳಿ ಎದ್ದಿದೆ. ಇನ್ನು ಮಲಯಾಳಂ ಸಿನಿಮಾ ರಂಗದ ಕೆಲವು ನಾಯಕಿಯರು ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಲ್ಲಿನ ನಿರ್ದೇಶಕರು, ನಿರ್ಮಾಪಕರು ಹಾಗೂ ಹೀರೋನು ಕೂಡ. ಅವರು ಮಾತ್ರ ಅಲ್ಲದೆ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಗೂ ಅನೇಕರು ಸೇರಿದಂತೆ ಇವರೆಲ್ಲರೂ ಲೈಂಗಿಕ ದೌರ್ಜನ್ಯ ಎಸಗುತ್ತಾರೆ ಅಂತ ಕೆಲವು ಮಲಯಾಳಂ ಹೀರೋಯಿನ್ಗಳು ಆರೋಪಿಸಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಈ ಹೇಮಾ ಸಮಿತಿಯ ವರದಿ ಕೂಡ ಒಂಥರ ಆಘಾತಕಾರಿ ಅಂಶವನ್ನು ಹೊರಹಾಕಿದಂತಲೇ ಹೇಳ್ಬೋದು. ಇದರಲ್ಲಿ ಸುಮಾರು 17 ಪ್ರಕರಣ ದಾಖಲಾಗಿದೆ. ಇದರಲ್ಲಿ ವಿಶೇಷತೆ ಏನೆಂದರೆ, ಈ ಸಮಿತಿಯಲ್ಲಿ ಈ ಇಬ್ಬರು ನಟರ ವಿರುದ್ಧ ಕೂಡ ದೂರು ದಾಖಲಿಸಲಾಗಿದೆ. ಇಂತಹ ಪ್ರಕರಣಗಳು ಕೇವಲ ಮಲಯಾಳಂ ಸಿನಿಮಾ ರಂಗದಲ್ಲೂ ಮಾತ್ರವಲ್ಲ, ಪ್ರತಿ ಸಿನಿಮಾ ರಂಗದಲ್ಲೂ ಕೂಡ ಇದೆ. ಆದರೆ ಮಲಯಾಳಿ ನಟಿಯರು ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಹೀಗೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ಮಾತನಾಡುತ್ತಿದ್ದಾರೆ. ಈ ಹೆಣ್ಣು ಮಕ್ಕಳು ಸಿನಿಮಾ ನಟಿಯರು ಆಗ್ಬೇಕಂದ್ರೆ ಅವರು ಅಡ್ಜಸ್ಟ್ ಆಗಲೇಬೇಕು. ಕೆಲವು ಹೆಣ್ಮಕ್ಕಳು ಸಿನಿಮಾದಲ್ಲಿ ಕೆಲಸ ಸಿಗಬೇಕಾದರೆ ಕೆಲವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಂತೆ. ಈ ಅಡ್ಜಸ್ಟ್ಮೆಂಟ್ ಏನಂತ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ತರದ ಘಟನೆ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ನಡೆದಿದೆ. ಕನ್ನಡದಲ್ಲಿಯೂ ಕೂಡ ಈ ತರ ಹೇಳಿಕೆಯನ್ನು ಕೊಟ್ಟಿರುವುದನ್ನು ನಾವು ಗಮನಿಸಿದ್ದೇವೆ. ಹಿಂದಿಯಲ್ಲೂ ಕೂಡ ಇದೆ ಹಾಗೂ ತಮಿಳು, ತೆಲುಗಿನಲ್ಲೂ ಹೀಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಈ ರೀತಿಯ ಘಟನೆಗಳು ನಡೆಯುತ್ತಿದೆ ಅಂತ ಕೆಲವು ಆಯಾ ಇಂಡಸ್ಟ್ರಿಯ ಹೀರೋಯಿನ್ಗಳು ಹೇಳುತ್ತಿದ್ದಾರೆ. ಈ ವರದಿಯ ಬಂದ ನಂತರ ಈ ಮಲಯಾಳಂ ಸಿನಿ ಇಂಡಸ್ಟ್ರಿಯ ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ಇಲ್ಲಿನ ಕೆಲವು ಸದಸ್ಯರು ಒಬ್ಬೊಬ್ಬರಾಗಿ ರಾಜೀನಾಮೆ ನೀಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಮಲಯಾಳಂನ ಸ್ಟಾರ್ ನಟ ಮೋಹನ್ ಲಾಲ್ ಕೂಡ ಈ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ರು. ಅವರು ಕೂಡ ರಾಜೀನಾಮೆ ನೀಡಿದ್ದಾರೆ. ಇನ್ನು ಹೇಮಾ ಸಮಿತಿ ಅಂದ್ರೆ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ, 2017ರಲ್ಲಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತದೆ. ಇದು ಕೂಡ ರಾಷ್ಟ್ರವ್ಯಾಪ್ತಿ ತುಂಬಾ ಆಕ್ರೋಶಕ್ಕೆ ಕಾರಣವಾಗುತ್ತದೆ. ಇನ್ನು ಇದರ ಬಗ್ಗೆ ಕೇರಳ ಸರ್ಕಾರ ಒಂದು ಸಮಿತಿಯನ್ನು ರಚಿಸುತ್ತದೆ. ಆ ಸಮಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಕೆ ಹೇಮಾ ಅವರ ನೇತೃತ್ವದಲ್ಲಿ, ಅವರು ಮಾತ್ರವಲ್ಲದೆ ಈ ಮಾಜಿ ಅಧಿಕಾರಿ ಕೆ ಬಿ ವತ್ಸಲಕುಮಾರಿ ಹಾಗೂ ಹಿರಿಯ ನಟಿ ಶಾರದಾ, ಇವರು ಮೂವರನ್ನು ತ್ರಿಸದಸ್ಯ ಸಮಿತಿಯನ್ನಾಗಿ ಕೇರಳ ಸರ್ಕಾರ ರಚನೆ ಮಾಡಿತ್ತು. ಇವರು 2019ರಲ್ಲಿ ಈ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೆದಂತಹ ಘಟನೆಗಳ ವಿರುದ್ಧ ಅವರು ವರದಿಯನ್ನು ಕೇರಳ ಸರ್ಕಾರಕ್ಕೆ ಒಪ್ಪಿಸುತ್ತಾರೆ. ಆದರೆ ಈ ವರದಿ ಈಗ ರಿವೀಲ್ ಆಗಿದೆ. ಈ ಮಲಯಾಳಂ ಚಿತ್ರರಂಗದ ಕರಾಳ ಮುಖ ಕಳಚಿ ಬೀಳುತ್ತಿದೆ. ಇನ್ನು ನೋಡ್ಲಿಕ್ಕೆ ಹೋದ್ರೆ ಎಲ್ಲ ವಲಯದಲ್ಲೂ ಕೂಡ ಮಹಿಳೆಯರಿಗೆ ಲೈಂಗಿಕ ಶೋಷಣೆ ನಡೆಯುತ್ತಿದೆ. ಈ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿನೇ ನಡೆಯುತ್ತಿದೆ ಅಂತ ಹೇಳುತ್ತಿದ್ದಾರೆ.